ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು, ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಹಾಡೋಣ, ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಹಾಡೋಣ, ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು, ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು, ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಪರಮ ಪ್ರಸಾದದಲ್ಲಿ ನಮಗಾಗಿ ಚಿತ್ತೈಸಿರುವ ಪ್ರಭು ಯೇಸುವೆ, ನಿಮ್ಮನ್ನು ಸ್ತುತಿಸಿ ವಂದಿಸಿ ಕೃತಜ್ಞತಾ ಸ್ತೋತ್ರ ಮಾಡುತ್ತಾ ನಿಮ್ಮನ್ನು ಪೂಜಿಸಿ ಆರಾಧಿಸುತ್ತೇವೆ. ನಿಮ್ಮ ಪ್ರಸನ್ನತೆಯಿಂದ ಈ ದೇಗುಲವನ್ನು, ಈ ಧರ್ಮಕೇಂದ್ರದ ಎಲ್ಲ ಭಕ್ತಾದಿಗಳ ಮನೆಗಳನ್ನು ಆವರಿಸಿರಿ. ಪ್ರಭು, ಈ ದಿನ ಶುಭ ಸಂದೇಶದಲ್ಲಿ ನಿಮ್ಮ ಯಾತನೆ ಮತ್ತು ಮರಣವನ್ನು ನೀವು ಮುಂತುಡಿಸುತ್ತೀರಿ. ನಾವು ಸಹ ನಿಮ್ಮ ಯಾತನೆಯಲ್ಲಿ ಭಾಗಿಯಾಗಿ ನಿಮ್ಮ ಮಹೋನ್ನತ ಹಾಗೂ ವಿಜೃಂಭಣೆಯ ಪುನರುತ್ಥಾನದ ಮಹಿಮೆಯಲ್ಲಿ ಭಾಗಿಯಾಗಲು ಪಾತ್ರರಾಗುವಂತೆ ನಮಗೆ ಕೃಪೆಯನ್ನು ನೀಡಿರಿ. ವಿಶೇಷವಾಗಿ ನ್ಯಾಯ, ನೀತಿ ಹಾಗೂ ಸತ್ಯತೆ, ಸಹೋದರತ್ವ, ಸೌಹಾರ್ದತೆಯಲ್ಲಿ ಬಾಳಲು ನಮಗೆ ನೆರವು ನೀಡಿರಿ. ಈ ಇಡೀ ವಿಶ್ವವನ್ನು ಕರೋನಾ ಸೋಂಕಿನಿಂದ ಬಿಡುಗಡೆ ಮಾಡಿರಿ. ಅವರ ಶುಶ್ರೂಷೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರ ಬೆನ್ನುಗಳ ಮುಖಾಂತರ, ಸಂತ ಜೋಸೆಫರ ಬೆನ್ನುಗಳ ಮುಖಾಂತರ, ಸಂತ ಹತ್ತನೇ ಪುತ್ರನಾಥರ ಬೆನ್ನುಗಳ ಮುಖಾಂತರ ನಮಗೆ ಬೇಕಾದ ಕೃಪೆ ಮತ್ತು ನಿಮ್ಮ ನೆರವನ್ನು ದಯಪಾಲಿಸಿರಿ. ಆಮೇಲೆ
ಪ್ರಭು ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಮಂದಿರದಿ ನಾವಿಂದು ಸೇರೋಣ, ಪ್ರಭುವಿನ ಸ್ತುತಿಯನ್ನು ಹಾಡಿ ನಮಿಸೋಣ. ದೇವಮಂದಿರದಿ ನಾವಿಂದು ಸೇರೋಣ, ಪ್ರಭುವಿನ ಸ್ತುತಿಯನ್ನು ಹಾಡಿ ನಮಿಸೋಣ. ಭಕ್ತಿಯಲ್ಲಿ ಹಾಡುವೆವು ನಿನ್ನಯ ಕೀರ್ತಿಯನು, ನಿನ್ನ ಜ್ಯೋತಿಯಲ್ಲಿ ದಾರಿ ಕಾಣುತ್ತಿರಲಿ, ನಿನ್ನ ಕರುಣೆಯಲ್ಲಿ ಬಾಳು ಸಾಗುತ್ತಿರಲಿ. ದೇವಮಂದಿರದಿ ನಾವಿಂದು ಸೇರೋಣ, ಪ್ರಭುವಿನ ಸ್ತುತಿಯನ್ನು ಹಾಡಿ ನಮಿಸೋಣ. ಆದ್ಯರೇ, ನಿಮ್ಮೆಲ್ಲರಿಗೂ ಸಾಧಾರಣ ಕಾಲದ 22ನೇ ಭಾನುವಾರದ ಆನ್ಲೈನ್ ದಿವ್ಯ ಬಲಿಪೂಜೆಗೆ ಸುಸ್ವಾಗತ. ಪಿತನಾಮತ ಸುತನಾಮತ ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತ
ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಆತ್ಮೀಯರೇ, ಈ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ನಮ್ಮ ಪಾಪಗಳನ್ನೊಪ್ಪಿ ದೇವರ ಕ್ಷಮೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ರಚಿಸಿದ ದೇವರೇ, ಪ್ರಭುವೇ ದಯೆ ತೋರಿ, ಮಂಜರ ಮುಪ್ಪಿಗೆ ತರೆಗಿಳಿದ ಕ್ರಿಸ್ತರೇ ದಯೆ ತೋರಿ, ಪಾವನಾತ್ಮರೇ ದೇವರೇ, ಪ್ರಭುವೇ ದಯೆ ತೋರಿ, ತ್ರಯೇಕ ದೇವರೇ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ಉನ್ನತದಲ್ಲಿ ದೇವರಿಗೆ ಮಹಿಮೆ, 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 ಮಹಿಮೆ. ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ, 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 ಶಾಂತಿ. ಓ ಪ್ರಭು ದೇವರೇ, ಸ್ವರ್ಗದರಾದರೆ ಸೃಷ್ಟಿಯ ಮೂಲನೆ ಪ್ರೀತಿಯ ತಂದೆ, ಹೊಗಳುವೆವು ನಾವು ಸ್ತುತಿಸುವೆವು, ವಂದಿಸುತ್ತಾ ನಿಮ್ಮ ಹಾಡುವೆವು, ಆರಾಧಿಸುವೆವು, ಆರಾಧಿಸುವೆವು, ಆರಾಧಿಸುವೆವು.
ದೇವರ ಕುವರನೇ ಯೇಸು ಕ್ರಿಸ್ತನೇ ಭುವಿಯಲ್ಲಿ ಜನಿಸಿದ ಮುಕ್ತಿದಾತ ದೇವರ ಪಾರ್ಶ್ವದಿ ರಾಜವಾಳುವ ಪಾಪವ ನೀಡುವ ಪರಿಶುದ್ಧ ದೇವನೇ ಆರಾಧಿಸುವೆವು 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 ಪಾವನಾತ್ಮನೆ ದಿವ್ಯತೆ ಜನಿ ವರಗಳದಾತನೆ ಪ್ರೀತಿಯ ಚಿಲುಮೆ ನೀವೇ ಶುದ್ಧರು ಪರಿಶುದ್ಧರು ತ್ರೈರೇಕ ದೇವರು ಸರ್ವಶಕ್ತರು ಆರಾಧಿಸುವೆವು 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 ಮೌನಕದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಾರ್ಥಿಸೋಣ. ಪ್ರಬಲರಾದ ದೇವರೇ, ಅತ್ಯುತ್ತಮವಾದವುಗಳೆಲ್ಲ ನೀವೇ ಮೂಲ. ನಮ್ಮ ಹೃದಯಗಳಲ್ಲಿ ನಿಮ್ಮ ನಾಮದ ಪ್ರೀತಿಯನ್ನು ತುಂಬಿರಿ. ಹೀಗೆ ನಮ್ಮ ಗೌರವ ಭಾವವನ್ನು ಅಧಿಕಗೊಳಿಸುತ್ತಾ ನಮ್ಮಲ್ಲಿ ಉಳಿತಾದದ್ದನ್ನು ಪೋಷಿಸಿದ್ದನ್ನು ನಿಮ್ಮ ಜಾಗರೂಕ ಆರೈಕೆಯಿಂದ ಭದ್ರವಾಗಿ ಕಾಪಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರನ ವಾಕ್ಯವನ್ನು ನಾನು ಸಾರಿದೆ, ನಿಂದೆ ಪರಿಹಾಸ್ಯಕ್ಕೆ ಗುರಿಯಾದೆ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸರ್ವೇಶ್ವರ, ನೀವು ನನ್ನನ್ನು ಮರುಳಾಗಿಸಿದಿರಿ, ನಾನು ಮರುಳಾದೆ. ನೀವು ನನ್ನನ್ನು ಗೆದ್ದು ಬಿಟ್ಟಿರಿ, ನೀವು ನನಗಿಂತ ಬಲಿಷ್ಠರಲ್ಲವೇ? ಎಲ್ಲರೂ ನನ್ನನ್ನು ಅಣಕಿಸುವವರೇ, ದಿನವೆಲ್ಲ ನಾನು ಅಪಹಾಸ್ಯಕ್ಕೆ ಬಲಿಯಾದೆ. ನನ್ನ ಮಾತೆಲ್ಲ ಅರಚಾಟ, ಹಿಂಸಾಚಾರ, ಕೊಳ್ಳೆ, ಇವೇ ನನ್ನ ಕೂಗಾಟ. ಸರ್ವೇಶ್ವರನ ವಾಕ್ಯವನ್ನು ನಾನು ಸಾರಿದೆ, ಜನರ ನಿಂದೆ ಪರಿಹಾಸ್ಯಕ್ಕೆ ಗುರಿಯಾದೆ. ಸರ್ವೇಶ್ವರನ ವಿಷಯವನ್ನು ಪ್ರಕಟಿಸುವೆನು, ಅವರ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡನಾದರೆ ನನ್ನ ಹೃದಯದಳು ಸಂಕಟ ಉಂಟಾಗುತ್ತದೆ. ಸುಡು ಬೆಂಕಿ ನನ್ನ ಎಲುಬುಗಳನ್ನು ಅಡಗಿದೆಯೋ ಎಂಬಂತೆ ಅದನ್ನು ತಡೆದು ದಣಿದಿರುವೆ, ಇನ್ನು ಸಹಿಸಲಾಗದಿದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವೆ ನಿಮ್ಮ ನುಡಿ ಎಲ್ಲಿತು ಸುಂದರ, ನಮ್ಮ ಮನ ತರುವೆ ಜೇನಂತೆ ಮಧುರ, ಜೇನಂತೆ ಮಧುರ.
ನಿಮ್ಮ ನುಡಿಯ ಪ್ರಭೆಯಿದ್ದೇವ ಬಾಳು ಬೆಳಕಾಯ್ತು ಸಕಲ ಸೃಷ್ಟಿಗಳೆಲ್ಲ ಜಗದಿ ಉಗಮವಾದವು ಕಾಣುವೇನು ಜಲಚರ ಪ್ರಾಣಿ ಪಕ್ಷಿಗಳಿಂಚರ ನಿಮ್ಮ ನುಡಿಯಿಂದಲೇ ನೋಡಿ ಬಂದರು ಪ್ರಭುವೆ ನಿಮ್ಮ ನುಡಿ ಏನಿತು ಸುಂದರ ನಮ್ಮ ಮನ ಕರುಣೆ ಜೇನಂತೆ ಮಧುರ ಜೇನಂತೆ ಮಧುರ ನಿಮ್ಮ ನುಡಿಯು ನನಗೆ ದೇವ ಜೀವ ತಂದಿತು ಬಡವ ಬಲ್ಲಿದರೆಲ್ಲ ನಿಮ್ಮ ಪ್ರೀತಿ ಕಂಡರು ಕುಷ್ಠಕುಂಟ ಕುರುಡರು ರೋಗದಿಂದ ನೊಂದವರು ನಿಮ್ಮ ಕರುಣೆಯಿಂದ ಮುಕ್ತಿ ಕಂಡರು ಪ್ರಭುವೆ ನಿಮ್ಮ ನುಡಿ ಎನಿತು ಸುಂದರ ನಮ್ಮ ಮನ ಕರುಣೆ ಜೇನಂತೆ ಮಧುರ ಜೇನಂತೆ ಮಧುರ ಜೇನಂತೆ ಮಧುರ ನಿಮ್ಮನ್ನೇ ದೇವರಿಗೆ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ಇಂದಿನ 2ನೇ ವಾಚನ. ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇ ಏನೆಂದು ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
Alleluia, 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 ಹೋಗಿ ಸಾರಿ ಸರ್ವರಿಗೂ ಜೀವಂತ ದೇವರ ವಾರ್ತೆಯನ್ನು ಹೋಗಿ ಸಾರಿರಿ ಸರ್ವರಿಗೂ ಜೀವಂತ ದೇವರ ವಾರ್ತೆಯನ್ನು. Alleluia, 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 Alleluia. ಪ್ರಭು ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಅದನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಮಥಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ. ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೇ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಅಂದಿನಿಂದಲೂ ಹೊತ್ತಿ ಹೇಳಲಾರಂಭಿಸಿದರು. ಇದನ್ನು ಕೇಳಲಾಗದೆ ಪೇತ್ರನು ಯೇಸುವನ್ನು ಪಕ್ಕಕ್ಕೆ ಕರೆದು, ಪ್ರಭು, ಹಾಗೆನ್ನಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದೇ ಇರಲಿ ಎಂದು ಪ್ರತಿಭಟಿಸಿದನು. ಆದರೆ ಯೇಸು ಪೇತ್ರದತ್ತ ತಿರುಗಿ, ಸೈತಾನನೇ, ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ. ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದರು. ಆ ನಂತರ ತಮ್ಮ ಶಿಷ್ಯರಿಗೆ ಹೀಗೆಂದರು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನೂ ತಾನೇ ಕೊಡಬಲ್ಲನು? ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ. ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯರೇ, ಕೀರ್ತನೆಗಳು 63ನೇ ಅಧ್ಯಾಯದಲ್ಲಿ, ದೇವಾ ನೀ ಎನ್ನ ಜೀವ, ನಿನಗಾಗಿ ನಾ ಕಾದಿರುವೆ, ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆಯುವಂತೆ ನಿನಗೋಸ್ಕರ ಎನ್ನ ತನು ಸೊರಗಿದೆ, ಮನ ಬಾಯಾರಿದೆ ಎಂದು ದೇವರಿಗಾಗಿ ಹಂಬಲಿಸುತ್ತಾ ಪ್ರಾರ್ಥಿಸುತ್ತಾನೆ. ಇಂದಿನ ವಾಚನ ವಿಧಿಗಳು
ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ದೇವರ ಸಾಮೀಪ್ಯಕ್ಕೆ ಕರೆದೊಯ್ಯುವ ಮಾಧ್ಯಮವಾಗಿ, ಸಾಧನವಾಗಿ ಹಾಗೂ ಸಾರಾಂಶವಾಗಿ ನಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ. ವಿಶೇಷವಾಗಿ ಇಂದಿನ ಶುಭ ಸಂದೇಶದ ಮುಖಾಂತರ ಪ್ರಭು ಕ್ರಿಸ್ತರು ತಮ್ಮ ರಕ್ಷಣೆಯ ಪಾತ್ರವನ್ನು ವಿವರಿಸುತ್ತಾರೆ. ಈ ರಕ್ಷಣೆಯ ಪಾತ್ರದಲ್ಲಿ ತಾನು ಬಲಿ ಪಶುವಾಗಿ ತನ್ನನ್ನೇ ಯಾತನೆಗೂ ಮರಣಕ್ಕೂ ಒಳಪಡಿಸುವ ಅಂಶವನ್ನು ತಿಳಿಸುತ್ತಾರೆ. ಹೀಗೆ ತಿಳಿಸಿದಾಗ ಪೇತ್ರನು ಪ್ರತಿಭಟಿಸುತ್ತಾನೆ. ದೇವರನ್ನು ಸ್ತುತಿಸುವ, ದೇವರನ್ನು ವಂದಿಸುವ, ಕೀರ್ತಿಸುವ, ದೇವರಿಗೆ ಆರಾಧನೆ ನಮನಗಳನ್ನು ಸಲ್ಲಿಸಿ ಪೂಜಿಸುವ ಒಂದು ವಿಶೇಷತೆಗೆ ಅನೇಕ ಅಡೆತಡೆಗಳು ಬಂದೊದಗಿದೆ. ಅಂತಹ ಅಡೆತಡೆಗಳಲ್ಲಿ ಇಂದಿನ ಶುಭ ಸಂದೇಶದಲ್ಲಿ ಪೇತ್ರನಿಗೆ ಬರುವಂತಹ ಒಂದು ಅಡೆತಡೆ ಭಯ. ನಮ್ಮ ಆಧ್ಯಾತ್ಮಿಕತೆಯ ಶತ್ರು. ಎಲ್ಲದಕ್ಕೂ ಹೆದರುತ್ತಿರುವ ಮನುಷ್ಯನಿಂದ ಸ್ತುತಿಸಲು, ಪೂಜಿಸಲು ಸಾಧ್ಯವಿಲ್ಲ. ಯೋಬ ತನ್ನ ಅನುಭವದಿಂದ ಹೇಳುತ್ತಾನೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಯೋಬನ ಗ್ರಂಥ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ. ಆತ್ಮೀಯರೇ, ಎಲ್ಲವೂ ಚೆನ್ನಾಗಿರುವಾಗ ಯೋಬನು ಅನಗತ್ಯವಾಗಿ ಭಯಕ್ಕೆ ಸ್ಥಳ ಕೊಟ್ಟ. ಆ ಸಂದರ್ಭದಲ್ಲಿ ಸೈತಾನನು ಅದನ್ನು ಉಪಯೋಗಿಸಿ ಅನೇಕ ಕೆಡುಕುಗಳನ್ನು ಅವನ ಜೀವನದಲ್ಲಿ ಬರಮಾಡಿದನು. ಅಮೆರಿಕದ ವೈದ್ಯರೊಬ್ಬರು ಕ್ಯಾನ್ಸರ್ ರೋಗ ಪೀಡಿತರ ಬಗ್ಗೆ ಪರಿಶೀಲಿಸಿ ಹೀಗೆ ಹೇಳುತ್ತಾರೆ, ಭಯದಿಂದಲೇ ಅನೇಕರು ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಎಂಬುದನ್ನು ಅವರು ಕಂಡುಹಿಡಿದಿದ್ದಾರೆ. ಅದೇ ಪ್ರಕಾರ ನಮ್ಮ ಸಮಕಾಲೀನ ಈ ಪರಿಸರದಲ್ಲಿ ಕರೋನಾ ಸೋಂಕು ಎಲ್ಲ ಕಡೆ ಹರಡ್ತಾ ಇದೆ. ಆಗ ಹೆಚ್ಚು ಭಯ ಭೀತಿಯಿಂದ ಇರುವವರು ಈ ಒಂದು ಸೋಂಕಿಗೆ ಸಿಲುಕಿಕೊಳ್ಳುತ್ತಾರೆ ಎಂದು ಕೆಲವರು ನುಡಿದಿದ್ದಾರೆ. ಜೀವನದಲ್ಲಿ ಏರ್ಪಡುವ ಭಯಂಕರವಾದ ಸೋಲುಗಳು, ವೇದನೆಗಳು, ಮೋಸಗಳು, ಭಯಗಳೇ ಹಲವಾರು ರೋಗಗಳಿಗೆ ಮೂಲ ಕಾರಣವಾಗಿದೆ ಎಂದು ಅನೇಕರು ತಮ್ಮ ಸಾಹಿತ್ಯದಲ್ಲಿ ಬರೆಯುತ್ತಾರೆ. ಕ್ರೂರವಾದ ಭಯವು ಶರೀರದಲ್ಲಿ ಬಲಹೀನತೆಗಳನ್ನು ಮಾತ್ರವಲ್ಲ, ರೋಗಾಣುಗಳನ್ನು ಸೃಷ್ಟಿಸುತ್ತದೆ. ಭಯ ನರಗಳನ್ನು ಬಲಹೀನಗೊಳಿಸುತ್ತದೆ. ಭಯ ಬರುವಾಗ ಬಾಯಿ ಬಿಟ್ಟು ಗಟ್ಟಿಯಾಗಿ ದೇವರನ್ನು ಸ್ತುತಿಸಿರಿ. ಸ್ತೋತ್ರ, ಆಮೆನ್, ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ ಎಂದು ಸತತವಾಗಿ ಪ್ರಾರ್ಥಿಸ್ತಾ ಇರಿ. ಆಗ ಅದ್ಭುತವಾಗಿ ಭಯ ನೀಗುವವನು ಗ್ರಹಿಸುವಿರಿ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಎಂಬುದನ್ನು ಅರಿತುಕೊಳ್ಳುವಿರಿ. ಯೋಹಾನನು ಬರೆದ ಮೊದಲನೆಯ ಪತ್ರ 4ನೇ ಅಧ್ಯಾಯ 18ನೇ ವಾಚನದಲ್ಲಿ ಈ ಒಂದು ಆಶ್ವಾಸನೆ ನಮಗೆ ನೀಡಲಾಗಿದೆ. ಆದ್ಮೇಲೆ ದಾವೀದನ ಅನುಭವ. ನಾನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ದೇವರು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ
ನನ್ನನ್ನು ತಪ್ಪಿಸಿದರು. ಕೀರ್ತನೆಗಳು 34ನೇ ಅಧ್ಯಾಯ 4ನೇ ವಾಕ್ಯ. ಭಯ ಬರುವಾಗ ಕರ್ತನ ಹಸ್ತಗಳನ್ನು ದೃಢವಾಗಿ ಹಿಡಿದುಕೊಂಡು ಪೂರ್ಣ ಬಲದಿಂದ ಸ್ತೋತ್ರ ಮಾಡಿ ಬಂಡೆಯಾದ ದೇವರು ಹೇಳುತ್ತಾರೆ, ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ನಾನು ನಿನ್ನ ಕೈ ಹಿಡಿಯುತ್ತೇನಲ್ಲ. ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 13ನೇ ವಾಕ್ಯ. ದೇವರ ವಾಗ್ದಾನಗಳನ್ನೆಲ್ಲ ಹೌದು ಮತ್ತು ಆಮೆನ್ ಎಂಬುದಾಗಿ ಇರುವುದರಿಂದ ದೇವರನ್ನು ಪೂರ್ಣ ಹೃದಯದಿಂದ ಸ್ತುತಿಸಿ ಎಂತಹ ಸನ್ನಿವೇಶದಲ್ಲೂ ಹೆದರದೆ ಸ್ತುತಿಸಲು ನಮ್ಮನ್ನು ಆಹ್ವಾನಿಸಲಾಗಿದೆ. ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಕ್ರಿಮಿಪ್ರಿಯವಾದ ಯಾಕೋಬೇ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು, ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನಗೆ ವಿಮೋಚಕನು ಎಂದು ದೇವರು ಆಶ್ವಾಸನೆ ನೀಡುತ್ತಾರೆ. ಆದ್ದರಿಂದ ಭಯ ಪಡಬೇಡಿರಿ ಎಂದು ನಮಗೆ ಆಹ್ವಾನ ನೀಡಲಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಯಾತನೆ, ಮರಣ ಮತ್ತು ಪುನರುತ್ಥಾನದ ಬಗ್ಗೆ ಹೇಳುವಾಗ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳದ ಪೇತ್ರ, ಪ್ರಭು ಇದು ನಿಮಗೆ ಕೂಡದು ಎಂದು ಹೇಳುವಾಗ ಆತನಲ್ಲಿ ಪ್ರಭುವಿಗೆ ಯಾತನೆ ಎಂದಾಕ್ಷಣ ಆ ಭಯ ಆವರಿಸಿ ಬರುತ್ತದೆ. ಈ ಭಯವನ್ನು ನಾವು ನೀಗಿಸಿಕೊಳ್ಳುವುದಾದರೂ ಹೇಗೆ? ನಾವು ಶಕ್ತಿಯುತವಾದ ಪ್ರಾರ್ಥನೆಯ ಜೀವನದ ಮುಖಾಂತರ ನಾವು ಭಯವನ್ನು ನೀಗಿಸಿಕೊಳ್ಳಬಹುದು. ಮೊದಲನೇದಾಗಿ ಪ್ರಾರ್ಥನೆಯನ್ನು ಕೃತಜ್ಞತಾ ಸ್ತುತಿಯೊಂದಿಗೆ ಪ್ರಾರಂಭಿಸಬೇಕು. ಕೃತಜ್ಞತಾ ಸ್ತುತಿಯೊಡನೆ ದೇವ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಅವರ ನಾಮವನ್ನು ಕೊಂಡಾಡಿರಿ. ಕೀರ್ತನೆಗಳು 114ನೇ ಅಧ್ಯಾಯ 4ನೇ ವಾಕ್ಯ. ಎರಡನೇದಾಗಿ ಪ್ರಾರ್ಥಿಸಿ ಮತ್ತು ದೇವರ ವಾಕ್ಯವನ್ನು ಘೋಷಿಸಿರಿ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯಕ್ತವಾಗಿ ಹಿಂದಿರುಗುವುದಿಲ್ಲ ಎಂದು ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಲಿಖಿತವಾಗಿದೆ. ನೀವು ಹೊಂದಿಕೊಳ್ಳುವಿರೆಂದು ನಂಬಿರಿ. ನೀವು ಪ್ರಾರ್ಥನೆ ಮಾಡುವಾಗ ನಿಜವಾಗಲೂ ಅದನ್ನೆಲ್ಲ ದೇವರು ಒದಗಿಸುವರು ಹಾಗೂ ನೀವು ಹೊಂದುವಿರಿ ಎಂದು ವಿಶ್ವಾಸಬೇಕು ಎಂದು ಮತ್ತಾಯ ಶುಭ ಸಂದೇಶ 21ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಆಶ್ವಾಸನೆ ನೀಡುತ್ತಾರೆ. ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಾ ಮುಕ್ತಾಯಗೊಳ್ಳಿರಿ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸುವನ್ನು ಒಡೆಯ ಎಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂದು ಸಂತ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 10 ಹಾಗೂ 11ನೇ ವಾಕ್ಯದಲ್ಲಿ ವಿವರಿಸುತ್ತಾರೆ. ಉತ್ತರ ಸಿಗುವವರೆಗೂ ಶಾಂತಿಯಿಂದ ಕಾದಿರಿ. ಪ್ರಾರ್ಥನೆ ಮಾಡುವಾಗ ದೇವರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು ಎಂದು ಯೆಶಾಯ ಪ್ರವಾದಿ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ವಿವರಿಸುತ್ತಾರೆ. ಹಾಗೂ ಪ್ರಾರ್ಥನೆಯಲ್ಲಿ ಉತ್ತರ ಯಾವುದೇ ಇದ್ದರೂ ಸ್ತೋತ್ರ ಸಲ್ಲಿಸಿರಿ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಂದರೆ ಒಮ್ಮೊಮ್ಮೆ ನಮಗೆ ನಕಾರಾತ್ಮಕವಾದ, ಒಮ್ಮೊಮ್ಮೆ ಸಕಾರಾತ್ಮಕವಾದ
ಒಮ್ಮೊಮ್ಮೆ ನಮಗೆ ಉತ್ತಮವಾದ ಹಾಗೂ ಇನ್ನೊಮ್ಮೆ ನಮಗೆ ಸಮಾಧಾನ ತರದೇ ಇರುವಂತಹ ಉತ್ತರ ದೊರಕಬಹುದು. ಆದರೆ ಎಲ್ಲದಕ್ಕೂ ಸ್ತೋತ್ರ ಸಲ್ಲಿಸಿರಿ. ಸಂತ ಪೌಲರು ಥೆಸಲೋನಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 18ನೇ ವಾಕ್ಯ. ಅದಕ್ಕೆ ಪ್ರಭು ಕ್ರಿಸ್ತರು ಪೇತ್ರನನ್ನು ನೋಡಿ, ನೀನು ನನಗೆ ಅಡೆತಡೆ ಎಂದು ಹೇಳುತ್ತಾರೆ. ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿಸುವ ದೇವರನ್ನು ನಂಬಿರಿ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 28ನೇ ವಾಕ್ಯ. ಹಾಗೂ ನಿಮ್ಮ ನಂಬಿಕೆಯನ್ನು ದೇವರ ಮೇಲೆ ಮಾತ್ರ ಇಡಿರಿ. ಕೀರ್ತನೆಗಳು 62ನೇ ಅಧ್ಯಾಯ ಸಂಪೂರ್ಣವಾಗಿ ಆ ಅಧ್ಯಾಯದಲ್ಲಿ ದೇವರ ಮೇಲೆ ಹೇಗೆ ನಾವು ನಂಬಿಕಸ್ಥರಾಗಿರಬೇಕು ಎಂಬ ಆಹ್ವಾನ ನೀಡಲಾಗಿದೆ. ಜೀವನದಲ್ಲಿ ಒಳ್ಳೆಯದುಗಳ ಮೇಲೆ ಲಕ್ಷ್ಯವಿಡಿರಿ. ಫಿಲಿಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 8ನೇ ವಾಕ್ಯ. ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 14ನೇ ವಾಕ್ಯ. ಸೈತಾನನು ನಿಮ್ಮನ್ನು ನ್ಯಾಯ ತೀರಿಸಲು ಬಿಡಬೇಡಿರಿ. ಮೊದಲನೆಯ ಪತ್ರ ಪೇತ್ರ ಬರೆದ ಪತ್ರ 5ನೇ ಅಧ್ಯಾಯ 8ರಿಂದ 9 ವಾಕ್ಯಗಳು. ದೇವರ ಬಲವನ್ನು ಆತುಕೊಳ್ಳಿರಿ. ಫಿಲಿಪಿಯರಿಗೆ ಬರೆದ ಪತ್ರ 4:13ನೇ ವಾಕ್ಯ. ದೇವರಿಗಾಗಿ ಇದನ್ನು ಮಾಡಿರಿ. 1ನೇ ಕೊರಿಂಥರಿಗೆ ಬರೆದ ಪತ್ರ 6ನೇ ಅಧ್ಯಾಯ 20ನೇ ವಾಕ್ಯ. ಹೀಗೆ ನಾವು ಸಂಪೂರ್ಣವಾಗಿ ಪ್ರಾರ್ಥನೆಯಲ್ಲಿ ನಮ್ಮನ್ನೇ ಮುಳುಗಿಸಿಕೊಂಡು ನಾವು ಭಯ ಭೀತಿಯಿಂದ ಸಂಪೂರ್ಣವಾಗಿ ವಿಮುಕ್ತರಾಗಿ ದೇವರ ಆದೇಶಕ್ಕೂ ಆಜ್ಞೆಗೂ ಸಮರ್ಪಕ ಜೀವನವನ್ನು ನಡೆಸಬೇಕಾಗಿದೆ. ನಮಗೆ ಷರತ್ತುಗಳು: ನಿಮ್ಮ ಹೃದಯವನ್ನು ಪ್ರಭು ಕ್ರಿಸ್ತನ ರಕ್ತದಿಂದ ತೊಳೆಯಿರಿ. ಕೆಟ್ಟದರಿಂದ ಸಾಮಾಜಿಕ ಅಂತರವನ್ನು ಕಾದುಕೊಳ್ಳಿರಿ. ಯೋಬನ ಗ್ರಂಥ 28ನೇ ಅಧ್ಯಾಯ 28ನೇ ವಾಕ್ಯ. ದುಷ್ಟರೊಂದಿಗೆ ಸೇರುವುದನ್ನು ನಿಷೇಧಿಸಿರಿ. ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಾಕ್ಯ. ಪಾಪ, ಹಗೆ ಎಂಬುವುಗಳಿಂದ ಸೋಂಕಿತರಾಗದಂತೆ ನಿಮ್ಮ ಹೃದಯಕ್ಕೆ ಮಾಸ್ಕ್ ಹಾಕಿಕೊಳ್ಳಿರಿ. ಯಾಜಕರ ಕಾಂಡ 19ನೇ ಅಧ್ಯಾಯ 17ನೇ ವಾಕ್ಯ. ಅಶುದ್ಧತೆಯೊಂದಿಗೆ ಕೈಕುಲುಕಬೇಡಿರಿ. ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 16ನೇ ವಾಕ್ಯ. ಧರ್ಮ ದ್ರೋಹವನ್ನು, ಸುಳ್ಳು ಬೋಧನೆಗಳನ್ನು ತಪ್ಪಬೇಡಿ. 2ನೇ ಪೇತ್ರ 2 ಮತ್ತು 1ನೇ ವಾಕ್ಯ. ಸುರಕ್ಷಿತವಾಗಿರಿ, ಆಗಲೇ ರಕ್ಷಣೆ ಹೊಂದುವಿರಿ. ಯೆರೆಮೀಯ 17:14. ನೀವು ನಿಮ್ಮ ಜೀವನವನ್ನು ದೇವರ ವಾಕ್ಯದಿಂದ ಸ್ವಚ್ಛಗೊಳಿಸಿರಿ. ಕೀರ್ತನೆಗಳು 1:2 ವಾಕ್ಯ. ಯಾವುದೇ ಪಾಪದ ಲಕ್ಷಣಗಳು ಕಂಡು ಬಂದಲ್ಲಿ ಪ್ರಾರ್ಥನೆ ಎಂಬ ಸಂಖ್ಯೆಯಲ್ಲಿ ಕ್ರಿಸ್ತನಿಗೆ ಕರೆ ಮಾಡಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು ಎಂಬುದನ್ನು ನೆನಪಿನಲ್ಲಿಡಿ. ಮತ್ತಾಯ ಬರೆದ ಶುಭ ಸಂದೇಶ 6:14. ಈ ನಿಟ್ಟಿನಲ್ಲಿ ನಾವು ಪ್ರಭುವಿನ ಒಂದು ಅನುಭವದ ಮುಖಾಂತರ ನಮ್ಮ ಜೀವನಗಳಲ್ಲಿ ಭಯ ಭೀತಿಯಿಂದ ದೂರ ಇರಲು ಪ್ರಭು ನಮ್ಮನ್ನು ಆಹ್ವಾನಿಸುತ್ತಾರೆ. ಪೇತ್ರನಿಗೆ ಆಹ್ವಾನ ನೀಡಿದ ಪ್ರಭು, ಇದು ನರ ಮಾನವನ ಯೋಚನೆ, ದೇವರ ಪ್ರೇರಣೆ ಅಲ್ಲ ಎಂದು ಹೇಳುತ್ತಾರೆ. ಪ್ರಾಪಂಚಿಕವಾದದ್ದು ಹಾಗೂ ನಮ್ಮ ಆಧ್ಯಾತ್ಮಿಕತೆಗೆ ವಿರೋಧವಾದದ್ದು ಹಾಗೂ ನಮ್ಮನ್ನು ಹಿಂಸೆ, ಬಾಧೆಗೆ ಮತ್ತು ನಾಶಕ್ಕೆ ಒಳಪಡಿಸುವಂತಹದ್ದು ನರ ಮಾನವರ ಪ್ರೇರಣೆ ಹಾಗೂ ಸೈತಾನನ ಒಂದು ಪ್ರೇರಣೆ. ಆದುದರಿಂದ ನಾವು ಅವುಗಳಿಂದ ದೂರವಿದ್ದು ದೇವರ ಪ್ರೇರಣೆಯ ಪುತ್ರರಾಗಿ
ದೇವರ ಆದೇಶವನ್ನು ಆಜ್ಞೆಯನ್ನು ಪಾಲಿಸುವ ಸಲಕರಣೆಗಳಾಗಲಿ ಬಾಳಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪ್ರಭು ಯೇಸು ನಮಗೆ ಪಡೆದುಕೊಡಲಿ ಹಾಗೂ ಅವರ ಯಾತನೆ ಮರಣ ಮತ್ತು ಪುನರುತ್ಥಾನ ನಮ್ಮೆಲ್ಲರಿಗೂ ನಿತ್ಯ ಜೀವದ ಫಲವನ್ನು ನೀಡಲಿ ಎಂದು ಮುಂದುವರೆದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇಳಿದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ನಿರ್ದಯ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ದೇವರು ನ್ಯಾಯಶೀಲರು. ಆದರೂ ಸಮಾಜದಲ್ಲಿ ಅನ್ಯಾಯ, ವಿಷಮ ಪರಿಸ್ಥಿತಿಗಳು ಇವೆ. ನೀತಿವಂತರಿಗೆ ಅಮಾಯಕರಿಗೆ ನ್ಯಾಯ ಸಿಗುತ್ತಿಲ್ಲ. ನ್ಯಾಯಪರರಾದ ದೇವರು ದಯೆಯ ಸಾಗರರೂ ಕೂಡ. ನ್ಯಾಯಪರವಾದ ನಮ್ಮ ಪ್ರಾರ್ಥನೆಗಳನ್ನು ದಯೆಯಿಂದ ಈಕ್ಷಿಸಲಿ ಎಂದು ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸೋಣ. ವಿಶ್ವಗುರು ಪೋಪ್ ಫ್ರಾನ್ಸಿಸ್ ನಮ್ಮ ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು ಧಾರ್ಮಿಕ ವೃಂದದವರನ್ನು ದೇವರ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಜನ ಸಮುದಾಯವನ್ನು ಮುನ್ನಡೆಸುವ ಅವರ ಪ್ರಾಮಾಣಿಕ ಪ್ರಯತ್ನಗಳು ಫಲಪ್ರದವಾಗಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅನೇಕ ರೀತಿಯ ಅತ್ಯಾಚಾರ ದೌರ್ಜನ್ಯಗಳಿಗೆ ಬಲಿಯಾಗಿರುವ ಅಮಾಯಕರು, ಅಬಲರು, ಅಲ್ಪಸಂಖ್ಯಾತರು, ದಲಿತರು ಮತ್ತು ಮಕ್ಕಳು ತಮ್ಮ ದಯನೀಯ ಪರಿಸ್ಥಿತಿಯಲ್ಲಿ ಶಿಲುಬೆಯ ಸಹನೆಯನ್ನು ಕ್ರಿಸ್ತನಿಂದ ಪಡೆಯಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ಧರ್ಮಸಭೆಯಲ್ಲಿ ಸತ್ಯ ಹೇಳುವ ಯಾವ ಪ್ರಯತ್ನವನ್ನು ನಾವು ಹತ್ತಿಕ್ಕದೆ ಸತ್ಯಪರ ಹಾಗೂ ನ್ಯಾಯಪರ ಧ್ವನಿಗಳಿಗೆ ಕಿವಿಗೊಡುವ ತಾಳ್ಮೆಯನ್ನು ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಷ್ಟೇ ದೊಡ್ಡ ಅಧಿಕಾರ ಅಂತಸ್ತು ಇದ್ದರೂ ಬದುಕಲು ಬೇಕಾಗಿರುವುದು ದುಷ್ಟತನವಿಲ್ಲದ ನಿರ್ಮಲ ಮನಸ್ಸು. ದೇವರು ದಯಾಮಯಿಯಾದರೂ ಎಲ್ಲ ಕಾಲದಲ್ಲೂ ನಮ್ಮನ್ನು ಶ್ರಮಿಸಲಾರೆ ಎಂಬ ಸತ್ಯವನ್ನು ಅರಿತು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೆಯುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರುನಾಡು ದೇವರೇ, ನಿಮ್ಮ ಕುಮಾರ ಕ್ರಿಸ್ತರನ್ನು ಹಿಂಬಾಲಿಸಿ ನಾವು ಅನುಭವಿಸಿದ ಎಲ್ಲ ಯಾತನೆಗಳನ್ನು ನಿಮಗರ್ಪಿಸುತ್ತೇವೆ. ಈ ಸಜೀವ ಬಲಿಯು ಪ್ರಭು ಕ್ರಿಸ್ತರ ರಕ್ತದಿಂದ ಪಾವನಗೊಳ್ಳಲಿ. ಅದೇ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಮನ ತಂದಿರುವೆ ದೇವಾ ಅರಸೋ ನಿನಗೆ ಅರ್ಪಿಸುವೆ ಅಂಗೀಕರಿಸು ದೇವಾ ಸ್ವೀಕರಿಸು ದೇವಾ ಸ್ವೀಕರಿಸು ಭಕ್ತಿಯ ದೀಪ ತ್ಯಾಗದ ಧೂಪ ನನ್ನ ಪ್ರೀತಿಯ ಅರ್ಪಣೆಯು ತ್ಯಾಗದ ಧೂಪ ನನ್ನ ಪ್ರೀತಿಯ ಅರ್ಪಣೆಯು ಹೇ ದೇವಾ ಸ್ವೀಕರಿಸೋ ನನ್ನ ಪ್ರೀತಿಯ ಕಾಣಿಕೆಯ ಹೇ ದೇವಾ ಸ್ವೀಕರಿಸೋ ನನ್ನ ಪ್ರೀತಿಯ ಕಾಣಿಕೆಯ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಈ ಪವಿತ್ರ ಬಲಿ ಅರ್ಪಣೆಯು ರಕ್ಷಣೆಯ ಆಶೀರ್ವಾದವನ್ನು ನಮ್ಮ ಮೇಲೆ ಸದಾ ಸುರಿಸಲಿ. ಹೀಗೆ ಈ ಅರ್ಪಣೆಯು ಸಂಸ್ಕಾರಯುತವಾಗಿ ಆಚರಿಸುವುದನ್ನು ಶಕ್ತಿಯಿಂದ ನಮ್ಮನ್ನು ಪರಿಪೂರ್ಣಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ದೈವತ್ವವು ಮೃತ್ಯರಾದ ನಮ್ಮ ಸಹಾಯಕ್ಕೆ ಬಂದದ್ದು ನಿಮ್ಮ ಎಲ್ಲೆ ಮೀರಿದ ಮಹಿಮೆಯಿಂದಲೇ ಎಂದು ನಾವು ಅರಿತಿದ್ದೇವೆ. ಮಾನವನ ಅವನತಿಗೆ ಕಾರಣವೇ ಆತನ ರಕ್ಷಣೆಯ ಸಾಧನವಾಗುವಂತೆ ಪ್ರಭು ಕ್ರಿಸ್ತರ ಮುಖಾಂತರ ಪ್ರತ್ಯತೆಯಿಂದಲೇ ಸಿದ್ಧೌಷಧಿಯನ್ನು ರೂಪಿಸಿದಿರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ನಾವು ಹಾಡುವುದೇನೆಂದರೆ, ಶುದ್ಧರು ದೇವರು ಪರಿಶುದ್ಧರು, ಇಹ ಪರರಾಜರು ಪರಿಶುದ್ಧರು, ಪರಿಶುದ್ಧರು ಪರಿಶುದ್ಧರು. ಶುದ್ಧರು ದೇವರು ಪರಿಶುದ್ಧರು, ಇಹ ಪರರಾಜರು ಪರಿಶುದ್ಧರು, ಪರಿಶುದ್ಧರು ಪರಿಶುದ್ಧರು. ಸ್ವರ್ಗದ ಸೇನೆಯು ಮಹಿಮೆಯು ಮಾಡಿದ ಪರಿಶುದ್ಧರು, ಪರಿಶುದ್ಧರು. ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ. ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ. ರಕ್ಷಕರಾಗಿ ಬರುವವರು ಆಶೀರ್ವದಿಸಲ್ಪಟ್ಟವರು.
ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನೂ ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಪೂಜಿಸಿ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ, ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ನಾವು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ ಹತ್ತನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವು ಹಾಡುವುದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನಯ ನಾಮವು ಪಾವನ, ನಿನ್ನಯ ನಾಮವು ಪಾವನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನಯ ನಾಮವು ಪಾವನ, ನಿನ್ನಯ ನಾಮವು ಪಾವನ. ಬರಲಿ ನಿನ್ನಯ ರಾಜ್ಯವು, ನಿನ್ನಯ ಚಿತ್ತವು ನಡೆಯಲಿ. ಬರಲಿ ನಿನ್ನಯ ರಾಜ್ಯವು, ನಿನ್ನಯ ಚಿತ್ತವು ನಡೆಯಲಿ. ಅನುದಿನದ ಭೋಜನ ನೀಡುತ್ತ ಸತತ ಸಲಹು ನಮ್ಮನ್ನು ದೇವನೇ. ಅನುದಿನದ ಭೋಜನ ನೀಡುತ್ತ ಸತತ ಸಲಹು ನಮ್ಮನ್ನು ದೇವನೇ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನಯ ನಾಮವು ಪಾವನ, ನಿನ್ನಯ ನಾಮವು ಪಾವನ. ಪರರ ತಪ್ಪನ್ನು ಕ್ಷಮಿಸುತ್ತ ನಮ್ಮನ್ನು ಕ್ಷಮಿಸಬೇಕೆವು. ಪರರ ತಪ್ಪನ್ನು ಕ್ಷಮಿಸುತ್ತ ನಮ್ಮನ್ನು ಕ್ಷಮಿಸಬೇಕೆವು. ಶೋಧನೆಗೆ ಎಮ್ಮನ್ನು ಬಿಡದಂತೆ ಕಾಪಾಡಿ ಕೇಳುಗರಿಂದೆಲ್ಲರ ರಕ್ಷಿಸು. ಶೋಧನೆಗೆ ಎಮ್ಮನ್ನು ಬಿಡದಂತೆ ಕಾಪಾಡಿ ಕೇಳುಗರಿಂದೆಲ್ಲರ ರಕ್ಷಿಸು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನಯ ನಾಮವು ಪಾವನ, ನಿನ್ನಯ ನಾಮವು ಪಾವನ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜಭಾರವು ಅಧಿಕಾರವು ಮಹಿಮೆಯು ಎಂದೆಂದು ನಿಮ್ಮದೇ ತಂದೆಯೇ. ರಾಜಭಾರವು ಅಧಿಕಾರವು ಮಹಿಮೆಯು ಎಂದೆಂದು ನಿಮ್ಮದೇ ತಂದೆಯೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ.
ಜಗದ ಪಾಪ ಕ್ಷಮಿಸ ಬಂದ ಮುಕ್ತಿದಾತ ಯೇಸು ಕ್ರಿಸ್ತರೇ, ತೋರು ನೀ ನಮಗೆ ಕರುಣೆಯ. ಜಗದ ಪಾಪ ಕ್ಷಮಿಸ ಬಂದ ಮುಕ್ತಿದಾತ ಯೇಸು ಕ್ರಿಸ್ತರೇ, ತೋರು ನೀ ನಮಗೆ ಕರುಣೆಯ. ಜಗದ ಪಾಪ ಕ್ಷಮಿಸ ಬಂದ ಮುಕ್ತಿದಾತ ಯೇಸು ಕ್ರಿಸ್ತರೇ, ನೀಡು ನೀ ನಮಗೆ ಶಾಂತಿಯ, ನೀಡು ನೀ ನಮಗೆ ಶಾಂತಿಯ, ನೀಡು ನೀ ನಮಗೆ ಶಾಂತಿಯ, ನೀಡು ನೀ ನಮಗೆ ಶಾಂತಿಯ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೂ ಕಣ್ಣನ್ನು ಗುರಿ ಮಾಡಿದಲ್ಲಿ ಆದರೆ ನಿಮ್ಮ ಪ್ರೀತಿ ಮಯತೆಯಿಂದ ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ನಾವು ನಿಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೇಲೆ ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ತಾಯಿ ರೊಟ್ಟಿಯಿಂದ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ಪ್ರೀತಿಯ ಈ ಆಹಾರವು ನಮ್ಮ ಹೃದಯಗಳನ್ನು ದೃಢಪಡಿಸಿ ನಮ್ಮ ನೆರೆಹೊರೆಯವರಲ್ಲಿ ನಿಮಗೆ ಸೇವೆ ಸಲ್ಲಿಸಲು ನಮ್ಮನ್ನು ಪ್ರೇರೇಪಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹೃದಯದ ಗುಡಿಯೆಂದು ನಿನ್ನ ಪೀಠಕ್ಕೆ ಬಂದಿರುವೆ. ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರುವೆ. ನಿನ್ನ ಪ್ರೀತಿಯ ಅರ್ಚನೆಗೆ ಈ ಒಡಲನೆ ತಂದಿರುವೆ. ಮನಸಾರೆ ಸ್ವೀಕರಿಸು. ಹೃದಯದ ಗುಡಿಯೆಂದು
ಬದುಕಿಗೆ ಬಾ ಬದುಕಿಸಬಾ ಭವಿಷ್ಯವ ರೂಪಿಸಬಾ ಸುಖ ಬಾಳು ನೀಡಲು ಬಾ ಬದುಕಿಗೆ ಬಾ ಬದುಕಿಸಬಾ ಭವಿಷ್ಯವ ರೂಪಿಸಬಾ ಸುಖ ಬಾಳು ನೀಡಲು ಬಾ ನನ್ನ ಹೃದಯದ ಗುಡಿಯೆಂದು ನಿನ್ನ ಪೀಠಕ್ಕೆ ಬಂದಿರುವೆ ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರುವೆ ನೀಡುವೆ ನಿನ್ನ ಸ್ಪರ್ಶದ ಅನುಗ್ರಹಕ್ಕೆ ದಣಿದಿಯ ದೇಹವ ಸ್ವೀಕರಿಸು ನಿನ್ನ ಪ್ರೀತಿಯ ಆಲಿಂಗಕ್ಕೆ ದುಡಿಮೆಗೆ ಬಾ ದಣಿವಲಿ ಬಾ ಮನಶಾಂತಿ ತುಂಬಲು ಬಾ ಏಕಾಂತ ಮನಸ್ಸಿಗೆ ಬಾ ದುಡಿಮೆಗೆ ಬಾ ದಣಿವಲಿ ಬಾ ಮನಶಾಂತಿ ತುಂಬಲು ಬಾ ಏಕಾಂತ ಮನಸ್ಸಿಗೆ ಬಾ ನನ್ನ ಹೃದಯದ ಗುಡಿಯೆಂದು ನಿನ್ನ ಪೀಠಕ್ಕೆ ಬಂದಿರುವೆ ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರುವೆ ನಿನ್ನ ಪ್ರೀತಿಯ ಅರ್ಚನೆಗೆ ಈ ಒಡಲನೆ ತಂದಿರುವೆ ಮನಸಾರೆ ಸ್ವೀಕರಿಸು ನಿನ್ನ ಪ್ರೀತಿಯ ಅರ್ಚನೆಗೆ ಈ ಒಡಲನೆ ತಂದಿರುವೆ ಮನಸಾರೆ ಸ್ವೀಕರಿಸು ದೇವರ ಪ್ರೀತಿ ಅತಿಶಯ ಪ್ರೀತಿ ದೇವರ ಪ್ರೀತಿ ಅತಿಶಯ ಪ್ರೀತಿ ಏಕೈಕ ಪುತ್ರನ ಬಲಿ ಕೊಟ್ಟ ತಂದೆಯ ಅನುಪಮ ಪ್ರೀತಿ ಈ ಪ್ರೀತಿಗಿಲ್ಲ ಮಿತಿ ದೇವರ ಪ್ರೀತಿ ಅತಿಶಯ ಪ್ರೀತಿ ದೇವರ ಪ್ರೀತಿ ಅತಿಶಯ ಪ್ರೀತಿ ಏಕೈಕ ಪುತ್ರನ ಬಲಿ ಕೊಟ್ಟ ತಂದೆಯ ಅನುಪಮ ಪ್ರೀತಿ ಈ ಪ್ರೀತಿಗಿಲ್ಲ ಮಿತಿ ಮರೆ ಮಾತುವೆ ತಾಯತ್ತ ಕಣ್ಣು
ಪುತ್ರ